ನಂದು ಡ್ರೋನಲ್ಲಿ ಶೂಟ್ ಮಾಡಿರೋದು, ಬಟ್ ಸೂಪರಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸಖತ್ತಾಗಿ ಹಾಯ್ ಮಾಡ್ಕೊಂಡೆಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತಂದರೆ, ವರ್ಷದಲ್ಲಿ 1 ತಿಂಗಳು ಮಾತ್ರ ಓಪನ್ ಇರುವಂತಹ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ನಾವು ಕೂಡ ಹೋಗಿ ಬಂದ್ವಿ. ಸೊ ಸಾರಿ ಫಾರ್ ಡಿಲೇ ಅಪ್ಲೋಡಿಂಗ್. ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, 1 ಮಂತ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಂದು ಶೆಡ್ಯೂಲ್ ಆ ಥರ ಇತ್ತು. ಎಕ್ಸಾಮ್ಸ್ ಎಲ್ಲ ಇದ್ದಿದ್ದ ಕಾರಣ ನನಗೆ ಎಡಿಟ್ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ ಎಲ್ಲ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಹಾಗೆ ಸಾರಿ ಫಾರ್ ದ ಡಿಲೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಹೋಗಿದ್ದಿದ್ದು ಬಂದ್ಬಿಟ್ಟು ಜೂನ್ 22 ಹೋಗಿದ್ದಿದ್ದು. ಸೊ ಶುಕ್ರವಾರನೇ ಪ್ಲ್ಯಾನ್ ಮಾಡಿದ್ವಿ, ಓಕೆ ಹೋಗಿ ಬರೋಣ, ನನಗೆ ಹೆಂಗಿದ್ರು ಒಂದು 3 ದಿನ ಎಕ್ಸಾಮ್ಗೆ ಗ್ಯಾಪ್ ಇದೆ, ಹೋಗ್ಬಿಟ್ಟು ಬಂದರೆ ಮತ್ತೆ ನನಗೆ ಓದ್ಕೊಳ್ಳೋಕ್ಕೂ ಇನ್ನೂ 1-2 ದಿನ ಟೈಮ್ ಸಿಗುತ್ತೆ ಅನ್ನೋ ಥರ ಶೆಡ್ಯೂಲ್ನ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಹೊರಟ್ವಿ. ಇನ್ನು ನಾವು ಹೊರಡ್ತಾ ಇರೋದು ಟೋಟಲ್ 7 ಮೆಂಬರ್ಸ್ ಹೋಗ್ತಾ ಇದ್ದೀವಿ, ಮಕ್ಕಳನ್ನು ಸೇರಿಸ್ಕೊಂಡು. ನಾವು ನೈಟು ಮನೆ ಬಿಟ್ಟಾಗ 8:30-9 ಗಂಟೆ ಆಗಿತ್ತು. ಅಂದವೇ ಊಟ ಕೂಡ ಮುಗಿಸ್ಕೊಂಡ್ವಿ. ನಾವು ಕೊಟ್ಟಿಯೂರು ಟೆಂಪಲ್ ರೀಚ್ ಆದಾಗ 3:30 ಆಗಿತ್ತು. ಸೊ ಫಸ್ಟ್ಗೆ ನಮಗೆ ಕನ್ಫ್ಯೂಸ್ ಆಯಿತು, ಎಲ್ಲಿ ಸ್ನಾನ ಮಾಡೋದು, ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮೀನ್ಸ್ ರೂಮ್ ವ್ಯವಸ್ಥೆ ಏನಾದರೂ ಇದೆಯಾ ಅಥವಾ ಏನು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಅಲ್ಲಿ ನೋಡಿದ್ವಿ, ನದಿ ಏನು ಹರಿತಾ ಇರತ್ತೆ ಅದ್ರ ಒಂದು ಸೈಡಲ್ಲಿ ಅಂದರೆ ದೇವಸ್ಥಾನದ ಸೈಡಲ್ಲಿ ಅಲ್ಲಿ ಮುಳುಗಿ ಎದ್ದು ಸ್ನಾನ ಥರ ಮಾಡ್ತಾಯಿದ್ರು. ಸೊ ನಾವು ಕೂಡ ಅಲ್ಲಿ ಮುಳುಗಿ ಎದ್ಬಿಟ್ಟು ಡ್ರೆಸ್ಸೆಲ್ಲ ಅಲ್ಲೇ ಸೈಡಲ್ಲಿ ಒಂದು ಚಿಕ್ಕ ರೂಮ್ ಥರ ಇತ್ತು, ಬಟ್ ಫೆಸಿಲಿಟಿ ಚೆನ್ನಾಗಿರಲಿಲ್ಲ. ಅಲ್ಲಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದೇವಸ್ಥಾನದಲ್ಲಿ 2 ಥರ ಕ್ಯೂ ಇತ್ತು. ಒಂದು ಕ್ಯೂ ಬಂದ್ಬಿಟ್ಟು ಫುಲ್ಲು ಹೆವಿ ರಶ್ಶು ಜನ ಇದ್ದರು. ಹಂಗಾಸಿ ಬಂದು ದೇವಸ್ಥಾನ ಡೈರೆಕ್ಟು ಗರ್ಭಗುಡಿ ಆ ಕಡೆ ಹೋಗೋ ಅಂಥದ್ದು. ಇನ್ನೊಂದು ಕ್ಯೂ ಬಂದು ಸೈಡಲ್ಲಿ ಹಾಸಿ ಅದು ಡೈರೆಕ್ಟು ಗರ್ಭಗುಡಿಗೆ ಹೋಗ್ತಾ ಇರಲಿಲ್ಲ. ಮೀನ್ಸ್ ನಾವು ಸೈಡಲ್ಲಿ ಏನಾದರೂ ಹೋಗಿದ್ದಿದ್ರೆ ಹೋಗೋ ಥರ ಇತ್ತು. ಸರಿ ಆಯಿತು, ಮತ್ತು ಮಳೆ ಬೇರೆ ಬರ್ತಾ ಇತ್ತು, ಮಕ್ಳನ್ನ ಇಟ್ಕೊಂಡು ಆ ಕ್ಯೂನಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸರಿ ನಾವು ಹಿಂಗೆ ಸೈಡಲ್ಲೇ ಹೋಗ್ಬಿಡೋಣ ಅಂತೇಳಿ ಫಟಾಫಟ ಅಂತೇಳಿ ಸೈಡಲ್ಲೇ ಬಂದ್ವಿ. ದರ್ಶನನೂ ಮುಗಿಸ್ಕೊಂಡ್ವಿ ಸೈಡಲ್ಲಿ ಹೆಂಗೆ ಹೋಗ್ಬಿಟ್ಟು. ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಆಗಲಿ ಫೋಟೋ ಆಗಲಿ ಜಾಸ್ತಿ ನಾವು ಅಲ್ಲಿ ತೊಗೊಳಕ್ಕಾಗಿರಲಿಲ್ಲ, ಯಾಕೆಂದರೆ ಸಣ್ಣ ಚಿಟಪಟ ಮಳೆ ಬರ್ತಾನೆ ಇತ್ತು, ಮಕ್ಕಳು ಬೇರೆ ಇದ್ರಲ್ವಾ. ಸೊ ಹಾಗಾಗಿ ಪಟ ಅಂತೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಂದಿದ್ದು ವಯನಾಡ್ಗೆ. ಸೊ ವಯನಾಡಿಗೆ ಬಂದ್ಬಿಟ್ಟು ಫಸ್ಟು ಆ ಗೇಮಿಂಗ್ ಹತ್ರ ಹೋದ್ವಿ, ಅಲ್ಟ್ರಾ ಪಾರ್ಕ್ ಹತ್ರ. ಅವರು ಒಂದು ರೂಮ್ನ ಕೂಡ ರೆಸಾರ್ಟ್ನ ಕೂಡ ಸಜೆಸ್ಟ್ ಮಾಡಿದ್ರು, ರಾಯಲ್ ಪ್ಲಾಜಾ ಇನ್ ಅಂತೇಳಿ. ಸೊ ರೂಮ್ ಅಂತೂ ಸೂಪರಾಗಿದೆ. ರೂಮ್ ಅನ್ನೋದಕ್ಕಿಂತ ಒಂಥರ Airbnb ಅಪಾರ್ಟ್ಮೆಂಟ್ ಥರನೇ ಇದೆ ಅಂತಲೇ ಹೇಳ್ಬೋದು. 3 ಬೆಡ್ರೂಮು, 2 ಬೆಡ್ರೂಮಲ್ಲಿ ಈ ಥರ ಕಪಲ್ಸ್ ರೂಮ್ ಥರ ಕಬೋರ್ಡು, TV ಎಲ್ಲನೂ ಇತ್ತು. ಹಾಗೆ ಈ 2 ರೂಮ್ಗೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಇತ್ತು. ಮತ್ತು ಇನ್ನೊಂದು ರೂಮ್ ಬಂದು ಕಿಡ್ಸ್ ರೂಮು. ಪ್ರತಿಯೊಂದು ರೂಮಲ್ಲೂ ಕಬೋರ್ಡು ಇತ್ತು, ಮಕ್ಕಳು ರೂಮಲ್ಲೂ ಕೂಡ ಕಬೋರ್ಡ್ ಇತ್ತು. ಬಟ್ ದೊಡ್ಡ ರೂಮಲ್ಲಿ ಮಾತ್ರ TV ಇತ್ತು. ರೂಮ್ ಆಗಿರ್ಬೋದು, ಈ ಏನು ಸ್ಪೇಸ್ ನಾವು ತೊಗೊಂಡಿದ್ವಲ್ಲ ಅದು ಮನೆ ಅಂತಲೇ ಹೇಳ್ಬೋದು ರೂಮ್ ಅನ್ನೋದಕ್ಕಿಂತ. ಸೊ ಒಂಥರ ಅಪಾರ್ಟ್ಮೆಂಟ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ವೆಲ್ ಮೇಂಟೈನ್ ಆಗಿ ಮಾಡಿದ್ರು. ರಾಯಲ್ ಪ್ಲಾಜಾ ವಯನಾಡ್ ಅಂತ ಹೇಳಿದ್ರು ಹೆಸರು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಕ್ಲೀನ್ ಮತ್ತು ಹೈಜೀನ್ ಆಗಿ ಇತ್ತು. ಮತ್ತು ಸ್ವಿಮ್ಮಿಂಗ್ ಪೂಲ್ ಇತ್ತು. ಮೇಯ್ನ್ ನಮಗೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾಗಿತ್ತು, ಅದೇ ಕಾರಣಕ್ಕೆ ನಾವು ಈ ರೆಸಾರ್ಟ್ನ ಮಾಡ್ಕೊಂಡಿದ್ದು. ನಮಗೆ ಅಲ್ಲಿ ಹೋದ್ವಿ ರಾಯಲ್ ಏನಿದು ವಯನಾಡ್ ಅಲ್ಟ್ರಾ ಪಾರ್ಕ್ ಹತ್ರ. ಸೊ ಆವಾಗ ಅಲ್ಲಿ ನಾವು ರೂಮ್ ಕೇಳಿದಾಗ ಇಲ್ಲೆಲ್ಲಾದರೂ ನಿಯರ್ ಬೈಯಲ್ಲಿ ಚೆನ್ನಾಗಿರೋದು ಪೂಲ್ ಇರೋವಂಥದ್ದು ರೂಮ್ಸ್ ಇದೆಯಾ ಅಂತ ಅಂದಿದ್ದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ದು. ಸೊ ಇದು ಕಿಚನ್ನು, ಪುಟಾಣಿ ಕಿಚನ್ನು. ಇದರಲ್ಲಿ ಫ್ರಿಡ್ಜು ಮತ್ತು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಆಗಿರ್ಬೋದು, ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಫೆಸಿಲಿಟಿ ಇತ್ತು. ಬಟ್ ಅಂದರೆ ಹಾಲಿರಲಿಲ್ಲ, ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಈ ಥರ ಏನಾದರೂ ಮಾಡ್ಕೊಬೋದಿತ್ತು. ಮತ್ತು ನೋಡಿ ರೂಮಿಂದ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ಆಲ್ರೆಡಿ ನಮ್ಮ ಮನೆಯವರೆಲ್ಲ ಓಡಾಡಿಕೊಂಡು ಸ್ವಿಮ್ಮಿಂಗಲ್ಲಿ ಆಟ ಆಡ್ತಾಯಿದ್ರೆ. ಇನ್ನು ಇದು ಬಂದ್ಬಿಟ್ಟು ಕಿಡ್ಸ್ ರೂಮು. ಇದರಲ್ಲೂ ಅಷ್ಟೇ ಒಂದು ಬಾತ್ರೂಮ್ ಇದೆ. ಗೀಝರ್ 2 ರೂಮಲ್ಲಿದೆ, ಬಟ್ ಇದು ಚಿಕ್ಕದು ಮಾಮೂಲಿ 2 ರೂಮಿಂದನೂ ಒಂದೇ ಗೀಝರ್. ಅದು ಮೋಸ್ಟ್ಲಿ ಅದು 5 ಲೀಟರ್ ಸಮಥಿಂಗ್ ಏನೋ ಬರುತ್ತಲ್ಲ ಆ ಥರದ್ದು. ಇನ್ನು ಇದು ಬಂದ್ಬಿಟ್ಟು ಕಿಡ್ಸ್ ರೂಮು. ನಮ್ಮ ಮನೇಲಿ ನಮ್ಮ ಮಕ್ಕಳು ನಾನು ಇಲ್ಲಿ ಮಲ್ಕೊತೀನಿ ಅಂತೇಳಿ ಪ್ಲ್ಯಾನ್ ಮಾಡಿದರು. ನಾವು ಬಂದಿದ ತಕ್ಷಣ ಸ್ವಲ್ಪ ಬಟ್ಟೆನೆಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಯಾವ್ದು ಇವಾಗ ಬಂದಮೇಲೆ ಇಟ್ಕೊಳ್ಳೋದು, ಮತ್ತು ಯಾವುದು ಮತ್ತು ನೆಕ್ಸ್ಟ್ ಹೋಗುವಾಗ ಗೇಮ್ಗೆಲ್ಲ ಹೋಗುವಾಗ ಹಾಕ್ಕೊಳ್ಳೋದು ಅಂತೇಳಿ ಬಟ್ಟೆ ಸೆಗ್ರಿಗೇಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಅವರೆಲ್ಲ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದಾರೆ. ನಾನೊಂದು ಕ್ವಿಕ್ಕಾಗಿ ರೂಮ್ ಟೂರ್ ಕೊಡೋಣ ಅಂತೇಳಿ ಇಲ್ಲಿ ರೂಮ್ ಟೂರ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೋಂಟ್ ಮೈಂಡ್, ಬ್ಯಾಕ್ ಸೈಡಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದೆ ಬಟ್ಟೆದೆಲ್ಲ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ಸೆಗ್ರಿಗೇಟ್ ಮಾಡಿಕೊಂಡು ನಾವು ಪೂಲಿಂದ ಬಂದ ತಕ್ಷಣವೇ ಸಪ್ರೇಟ್ ಎತ್ತಿಕೊಳ್ಳೋಕ್ಕಾಗಲ್ಲ. ಇವಾಗ ಎಲ್ಲರೂ ಆಲ್ರೆಡಿ ಪೂಲ್ಗೆ ಹೋಗಿರೋದ್ರಿಂದ ನಾವು ಇವಾಗ ಹೋಗಬೇಕು. ಸೊ ಫುಲ್ಲು ಟಯರ್ಡ್ ಫೇಸು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬಂದ್ಬಿಟ್ರೆ ಅದಾದಮೇಲೆ ಫ್ರೆಶನ್ ಅಪ್ ಆಗಿದ್ರೆ ಸರಿ ಆಗುತ್ತೆ ಅಂದ್ಬಿಟ್ಟು
ರೆಡಿಯಾಗಿದ್ದೀವಿ. ಆಲ್ರೆಡಿ ಕಿಚ್ಚಾಟ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಹೋಗಿ ಜಾಯ್ನ್ ಆಗಬೇಕು. ಬನ್ನಿ ಹೋಗುವ. ಸೊ ನೋಡಿ ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಪೂಲ್ ಅಂತಾನೆ ಇದ್ರು. ನಮ್ಮ ರೂಮ್ ಇದ್ದಿದ್ದು ಫಸ್ಟ್ ಫ್ಲೋರಲ್ಲೇ, ಹಾಗೇನೇ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದು ಫಸ್ಟ್ ಫ್ಲೋರಲ್ಲೇ. ರೂಮಿಂದ ರೈಟ್ ಸೈಡಿಗೆ ಬಂದರೆ ಅಲ್ಲೇ ಪೂಲ್ ಸಿಗುತ್ತೆ. ಸೊ ಚೆನ್ನಾಗಿತ್ತು. ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಇವ್ರದ್ದೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಹಾಕಿ ನಾನು ಆಲ್ರೆಡಿ ವ್ಲಾಗ್ನೆಲ್ಲ ಇದು ಎಡಿಟ್ ಮಾಡಿ ಅನ್ಲಿಸ್ಟಲ್ಲಿ ಹಾಕಿದೆ. ಬಟ್ ಅದು ಮಕ್ಕಳದ್ದು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಆಡ್ತಾ ಇರೋದು ಮತ್ತು ಇದೆಲ್ಲ ಮಾಡೋದ್ರಿಂದ ಅದು ಯೂಟ್ಯೂಬಿಂದ ರೈಟ್ಸ್ ಇಲ್ಲ ಅಂದರೆ ಏನು ವಯಲೆನ್ಸ್ ಅಂತೇಳಿ ನೋಟಿಫಿಕೇಷನ್ ಬಂದು ಯೂಟ್ಯೂಬಿಂದನೇ ಡಿಲೀಟಾಗಿ ಹೋಗಿದೆ. ಸೊ ಹಾಗಾಗಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಮತ್ತೆ ಎಡಿಟ್ ಮಾಡಿ ಮಕ್ಕಳು ಕ್ಲಿಪ್ಪಿಂಗ್ಸ್ ಎಲ್ಲೆಲ್ಲಿದೆಯಲ್ಲ ಅದೆಲ್ಲ ಫುಲ್ಲು ಕಟ್ ಮಾಡಿ ನಂದು 18 ನಿಮಿಷ ಇದ್ದಿದ್ದು ವ್ಲಾಗ್ನ 14 ನಿಮಿಷಕ್ಕೆ ಮೀನ್ಸಿಂದ 4 ನಿಮಿಷ ಮಕ್ಕಳದು ಆ್ಯಕ್ಟಿವಿಟೀಸ್ದಾಗಿರ್ಬೋದು, ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತಾ ಇರೋದಿರ್ಬೋದು, ಅವ್ರನ್ನ ಆಟ ಆಡಿಸ್ತಾ ಇರೋದು ಈ ಥರದ್ದಿತ್ತು. ಸೊ ಹಾಗಾಗಿ ಯಾವಾಗ ನೋಟಿಫಿಕೇಷನ್ ಬಂತು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು 20-30 ಮಿನಿಟ್ಸು ಚೆನ್ನಾಗಿ ಪೂಲಲ್ಲಿ ಆಟ ಆಡಿ ಅದಾದಮೇಲೆ ಅಲ್ಲೇ ಸೈಡಲ್ಲೇ ಶವರ್ ಥರ ಕೊಟ್ಟಿದ್ದಾರೆ. ಹಾಗೆ ಬಾತ್ರೂಮ್ ಕೂಡ ಇದೆ. ಅಲ್ಲಿ ಸ್ವಲ್ಪ ಸ್ನಾನ ಆಗಿನ ಥರ ನೀಟಾಗಿ ಮಾಡಿಕೊಂಡು ಮತ್ತೆ ರೂಮ್ ಒಳಗಡೆನೂ ಕೂಡ ಸ್ನಾನ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು ಗೇಮಿಂಗ್ಗೆ ಅಂತೇಳಿ. ಸೊ ನಾವಿವಾಗ ವಯನಾಡಲ್ಲಿದ್ದೀವಿ. ಗೇಮ್ಸ್ ಎಲ್ಲನೂ ಸಪ್ರೇಟ್ ಕಾಸ್ಟ್ ಇದೆ. ಅದರಲ್ಲಿ ನಾವು ಕಪಲ್ ಪ್ಯಾಕೇಜ್ನ ತೊಗೊಂಡಿದ್ವಿ. ಮೀನ್ಸ್ ಕಪಲ್ ಪ್ಯಾಕೇಜ್ನ ತೊಗೊಂಡ್ರೆ ಜಾಸ್ತಿ ಇರೋದೆಲ್ಲ ಕಮ್ಮಿ ಆಗುತ್ತೆ. 2500ಗೆ 2400ಗೆ ಕಪಲ್ ಪ್ಯಾಕೇಜಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಒಂದು 4 ಆ್ಯಕ್ಟಿವಿಟೀಸು ಇಡೀ ಕಪಲ್ಗೆ ಫ್ರೀ ಸಿಗುತ್ತೆ. ನಿಜವಾಗ್ಲೂ ಮಕ್ಕಳು ಏನಾದರೂ ದೊಡ್ಡರಾಗಿದ್ರೆ ದೊಡ್ಡರು ಅನ್ಬೇಕು. ಇವ್ನು ಇಷ್ಟೊಂದು ಅಡ್ವಾನ್ಸ್ಡ್ ಆಗಿರುತ್ತೆ. ನನಗೆ ತಲೆ ಕೆಡ್ತದೆ. ನಾವು ಅವನಿಗೆ ಟಿಕೆಟ್ ಅವನ ಹತ್ರನೇ ಇತ್ತು ಅಂದ್ಬಿಟ್ಟು ನಾವು ಬರ್ತಾಯಿದ್ದೀವಿ ಸ್ಟೆಪ್ಸ್ ಹತ್ಕೊಂಡು. ಅಷ್ಟರಲ್ಲಿ ಆಲ್ರೆಡಿನೇ ಬಂದೇ ಬಿಟ್ಟು ಜಿಪ್ ಲೈನ್ಗೆ ಹೋಗಕ್ಕೆ ರೆಡಿ ಆಗಿದೆ ನೋಡಿ. ಸೊ ಇವಾಗ ಎಲ್ಲರೂ ಹಾಗೆ ಜಿಪ್ ಲೈನ್ನ ಮಾಡ್ಕೊಬಿಡೋಣ, ಅಂದರೆ ಜಿಪ್ ಲೈನ್ ಮುಗಿಸ್ಕೊಬಿಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಇದು ರೇನ್ ಡ್ಯಾನ್ಸ್ ಇದಿಲ್ಲಿ. ಸೊ ನೋಡಿ ಇವನಿಗೆ ಟಿಕೆಟ್ ಇವನ ಹತ್ರನೇ ಇತ್ತು ಅಂದ್ಬಿಟ್ಟು ನಾವಿನ್ನೂ ಸ್ಟೆಪ್ಸ್ ಹತ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಮಾಡಿದ. ಬಟ್ ನಾವು ಡ್ರೋನ್ ಶಾಟ್ಗಳಿರೋದ್ರಿಂದ ಹೋಲ್ಡಲ್ಲಿ ಇರ್ತಿದ್ವಿ. ದುರ್ಗೇಗೌಡ ಡ್ರೋನ್ ಶಾಟ್ಗೆ ಹೇಳಿದೆ ವೇಸ್ಟ್ ಆಯ್ತಾ ಅನ್ನಿಸ್ತಿತ್ತು. ಕೆಲವೊಂದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಮೀನ್ಸ್ ಕ್ಲಾರಿಟಿ ಕಮ್ಮಿನೇ ಇದೆ. ಮೋಸ್ಟ್ಲಿ ಮಳೆ ಬರ್ತಾ ಇರೋದಕ್ಕ ಅಥವಾ ಏನು ಅನ್ನೋದು ಗೊತ್ತು, ಕ್ಲೌಡಿ ಥರ ಇರೋದಕ್ಕೆ ವೆದರು ಅನ್ನೋದು ಗೊತ್ತಿಲ್ಲ. ಬಟ್ ಕ್ಲಾರಿಟಿ ನೀವು ನೋಡ್ತಾ ಇರ್ಬೋದು. ಇದು ಮೊಬೈಲಲ್ಲಿ ಶೂಟ್ ಮಾಡಿರೋದು, ಮತ್ತು ನನ್ನ ಮಗಂದು ಕೂಡ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಮೊಬೈಲಲ್ಲಿ ಶೂಟ್ ಮಾಡಿರೋದೇ ತುಂಬ ಚೆನ್ನಾಗಿದೆ. ನಮ್ದು ಅಷ್ಟೇ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಇವೆಲ್ಲ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಇವೇ ಎಷ್ಟೋ ಚೆನ್ನಾಗಿದೆ ಡ್ರೋನಲ್ಲಿ ಶೂಟ್ ಮಾಡಿರೋದಕ್ಕಿಂತ. ನಂದು ಡ್ರೋನಲ್ಲಿ ಶೂಟ್ ಮಾಡಿರೋದು. ಬಟ್ ಕ್ಲಾರಿಟಿ ನೋಡ್ತಾ ಇರ್ಬೋದು ಡಲ್ಲಾಗಿದೆ. ಒಂದು ಸೈಡ್ಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಇನ್ನೊಂದು ಸೈಡ್ಗೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತಾ ಇದೆ. ಹಾಗೆಯೇ ನೆಕ್ಸ್ಟು ನಾವು ಎಲ್ಲದಕ್ಕೂ ಅಷ್ಟೇ ಡ್ರೋನ್ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಲ್ಕಲ್ಲಿ. ಅದು ಸಿಂಗಲ್ ತೊಗೊಂಡ್ರೆ 500 ಏನೋ ಆಗುತ್ತೆ ಒಂದು ವಿಡಿಯೋಗೆ. ಬಲ್ಕಲ್ಲಿ ಮೀನ್ಸ್ ಒಂದು 6-7 ವಿಡಿಯೋಗೆ ಕಮ್ಮಿ ಕಾಸ್ಟ್ ಆಗುತ್ತೆ ಅಂತೇಳಿ 2000 ಏನೋ ಅನಿಸುತ್ತೆ. ಸೊ ಅಷ್ಟಕ್ಕೆ ನಮ್ಮದನ್ನು ಮಾತಾಡ್ಬಿಟ್ಟು ಎಲ್ಲದಕ್ಕೂ ಡ್ರೋನ್ ಶಾಟ್ನ ಬುಕ್ ಮಾಡಿಸಿದ್ರು. ಇನ್ನು ನಾನಂತೂ ಎಷ್ಟು ಚೆನ್ನಾಗಿ ಎಲ್ಲ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿದ್ದೀನಿ ಅಂದರೆ ಸೂಪರಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನದನ್ನು. ಇನ್ನು ಈ ಆಟ ಆಡೋಂಗಿಲ್ಲ ಅದು ಏನೂ ಇಲ್ಲ. ಬಟ್ ಬಂಜಿ ಜಂಪಿಂಗ್ ಒಂದು ಬಿಟ್ಟು ಇನ್ನೆಲ್ಲ ಆಟನೂ ಆಡಿದ್ವಿ. ಸೊ ನೋಡಿ ಇದೊಂದು ಚೆನ್ನಾಗಿ ಶೂಟ್ ಬರ್ತೈತಾರೆ ರೊಟೇಟ್ ಮಾಡಿದಾಗ. ಡ್ರೋನ್ ಶಾಟ್ ತುಂಬಾ ಚೆನ್ನಾಗಿ ಬಂತು. ಅದರ್ವೈಸ್ ನನಗೇನೋ ಮೊಬೈಲಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಅನಿಸ್ತು ಲಾಸ್ಟಲ್ಲಿ. ಸೊ ನಾವು ಹೋಗಿದ್ದು ವಯನಾಡ್ ಅಲ್ಟ್ರಾ ಪಾರ್ಕ್ಗೆ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಮಳೆ ಬರ್ತಾ ಇತ್ತು. ಅದು ಒಂದು ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಬರುವಾಗ ಸ್ವಲ್ಪ ಭಯ ಥರ, ಯಾಕೆಂದರೆ ಇದು ಜಾರ್ತಾ ಇರುತ್ತಲ್ವ, ಅದೊಂಥರ ಭಯ ಥರ ಅನ್ನಿಸ್ತಾಯಿತ್ತು. ಬಟ್ ಸೂಪರಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸಖತ್ತಾಗಿತ್ತು. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನನ್ನ ಮಗಳು ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಬರ್ತಾ ಇದ್ಲು. ಬಟ್ ಕೆಳಗಡೆ ನೋಡೋದ್ಮೇಲೆ ಅವಳು ಎದ್ರುಕೊಂಬಿಟ್ಲು. ಆ ವಿಡಿಯೋ ಕ್ಲಿಪ್ಪಿಂಗ್ನು ಹಾಕಿದ್ದೆ, ತೆಗೆದುಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಇದು ಬಂದು ನೆಕ್ಸ್ಟು ಬಾಲಿ ಸ್ವಿಂಗು ಟ್ರೈ ಮಾಡಿದ್ದೀನಿ.
ಆ್ಯಕ್ಚುಲಿ ಬಾಲಿ ಸ್ವಿಂಗ್ ಅಂತಂದರೆ ನಾನು ಮಾಮೂಲಿ ನಿಧಾನಕ್ಕೆ ಜೋಕಾಲಿ ಆಡಿಸ್ತಾರೆ, ಫೋಟೋಸ್ ವಿಡಿಯೋಸ್ ತೊಗೋಬೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹಿಂದೆ ನಿಂತಿದ್ದಾರಲ್ವಾ, ಸೊ ಅಲ್ಲಿವರೆಗೂ ಎಳಿತಾರೆ ಜೋಕಾಲಿನ ಹಿಂದೆಗೆ, ಫುಲ್ಲು ಹಿಂದೆಗೆ ಎಳೆದು 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 ಬಿಟ್ಟಾಗ ಟಕ್ ಅಂತ ಬಿಡ್ತಾರೆ. ಅವಾಗಂತೂ ಲಿಟ್ರಲಿ ಎಷ್ಟು ಭಯ ಆಗುತ್ತೆ ಅಂತಂದರೆ, ಅದರಲ್ಲೂ ಸ್ವಲ್ಪ ಹಿಂಗೆ ಹಿಂದಕ್ಕೂ ಮುಂದಕ್ಕೂ ವಾಲಾಡುತ್ತಲ್ಲ, ಸೊ ಹಾಗಾದಾಗ ಎಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತೀವೋ ಅನ್ನೋ ರೇಂಜ್ಗೆಲ್ಲ ಭಯ ಆಗುತ್ತೆ. ಅಲ್ಲಿ ನಾನು ಅಂದ್ಕೊಂಡಿದ್ದೆ ವಾವ್ ಈ ಥರ ಕೈಯೆಲ್ಲ ಬಿಟ್ಕೊಂಡು ನೀಟಾಗಿ ಹಾಯ್ ಮಾಡ್ಕೊಂಡೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು, ಫೋಟೋಸ್ ತೊಗೋಬೇಕು ಅಂತೇಳಿ. ಬಟ್ ಅವ್ರು ಎಳ್ದು ಬಿಟ್ಟಿದ್ದ ಫೋರ್ಸಿಗೆ ನನ್ನ ಕೈ ಬಿಟ್ಟೇ ಇಲ್ಲ. ಅದು ರೋಪ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ 2 ರೌಂಡ್ ಮಾತ್ರ ತುಂಬಾ ಭಯ ಆಯಿತು, ಏಕೆಂದರೆ ದೂರ ಎಳ್ದಿರ್ತಾರಲ್ವ, ದೂರ ಮುಂದಕ್ಕೆ ಹೋಗುತ್ತೆ. ಮತ್ತು ಕೆಳಗಡೆ ಬೇರೆ ನೋಡ್ಬಿಟ್ಟೆ ನಾನು, ಅದಕ್ಕೂ ಸಿಕ್ಕಾಪಟ್ಟೆ ಭಯ ಆಯಿತು. ಅದಾದಮೇಲೆ ಸ್ಲೋ ಡೌನ್ ಆಗುತ್ತೆ, ಮತ್ತು ಮೇಲ್ಗಡೆ ನೋಡ್ಬಿಟ್ಟೆ ನಾನು. ಹಾಗಾಗಿ ಏನೂ ಆಗಲಿಲ್ಲ, ಕೂಲಾಗಿ ಕಾಮಾಗಿ ಆಡಿದ್ವಿ. ಬಟ್ ಸ್ವಲ್ಪ ಭಯ ಅನ್ನೋದಂತೂ ಇರುತ್ತೆ. ಆಮೇಲೆ ಅನಿಸ್ತು ನನಗೆ ಇದರಲ್ಲಿ ಆಟ ಆಡುವಾಗ, ಸೊ ನಮ್ಮ ಜೀವನ ಇವತ್ತು ಈ ಕ್ಲಿಪ್ಪಿಂಗ್ ಅಂದರೆ ಈ ಏನು ಕ್ಲಚ್ ಥರ ಹಾಕ್ತಾ ಇರ್ತಾರೆ ಇದರಲ್ಲಿ ಇರುತ್ತೆ. ತಪ್ಪಿ ಏನಾದರೂ ಈ ಕ್ಲಚ್ ಹೋದರೆ ಹೋಯ್ತು ಜೀವನ ಅನ್ನೋ ರೇಂಜಿಗೆ ಆಗಿತ್ತು. ಬಟ್ ಅವರು ಸೇಫ್ಟಿ ಮೆಜರ್ಮೆಂಟು, ಸೇಫ್ಟಿ ಕಾಷನ್ ಎಲ್ಲ ತೊಗೊಂಡು ನೀಟಾಗಿ ಸ್ಟ್ರೆಂತಾಗಿರೋದೇ ಹಾಕಿರ್ತಾರೆ. ಬಾಲಿ ಸ್ವಿಂಗ್ ಥರನೇ ಇದು ಕೂಡ ಫ್ಯಾಮಿಲಿ ಸ್ವಿಂಗ್ ಅಂತೇಳಿ, ಇದಕ್ಕೆ 3 ಮಾತ್ರ ಬಿಡ್ತಾರೆ. ಸೊ ಯಾರಾದರೂ 3 ಹೋಗ್ಬೋದು. ನನ್ನ ಮಗಳಿಗೆ ಅಲೋ ಇಲ್ಲ ಅಂತಂದರು, ಯಾಕೆಂದರೆ ಇವನು ಹೆಂಗಿದ್ರು ಜಿಪ್ಲೈನ್ ಟ್ರೈ ಮಾಡಿದ್ದ. ನನ್ನ ಮಗಳು ಯಾವ ಆಟನೂ ಆಡಿರಲಿಲ್ಲ, ಇದರಲ್ಲಿ ಕೂರಿಸ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅವರು ಹೇಳಿದ್ರು ಬಿಲೋ 5 ಏಜ್ ಅಥವಾ ಬಿಲೋ 10 ಏಜ್ ಅವ್ರನ್ನ ಅಲೋ ಮಾಡಲ್ಲ ಅಂತೇಳಿ. ಸೊ ಹಾಗಾಗಿ ನನ್ನ ಮಗಳು ಕೂಡ ಈ ಸ್ವಿಂಗಿಗೆ ಬರೋಕ್ಕಾಗಿಲ್ಲ. ನನ್ನ ಮಗ ಮಾತ್ರ ಎಂಜಾಯ್ ಮಾಡ್ದ. ಅವನಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವನಿಗೂ ಸೇಮ್ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ ಮಕ್ಕಳಿಗೆ. ಸೊ ಅವನು ನೀಟಾಗಿ ಹಿಡ್ಕೊಂಡು ಕುಂತಿದ್ದ. ರೆಡಿನಾ? ಎಳಿಯಪ್ಪ. ರೆಡಿ ಮ್ಯಾಮ್? ರೆಡಿ ಸರ್? ಜಾಲಿ ಜಾಲಿ. ಮಗ ಅಲ್ಲಿ ಒಂದು ಎಳ್ಳಿ ಕಿತ್ಕೊಂಬರ, ರೇಟ್ ಜಾಸ್ತಿ ಆಗದೆ. ನೋಡಿ ಸರ್, ಎಲ್ಲಿಂದ ಡ್ರೋನ್ ಎಳಿತಾ ಇದೆ. ಇನ್ನು ಕೆಲವೊಬ್ರಂತೂ ಮಳೆಗಾಲ ಯಾಕೆ ಹೋಗ್ತಾರ ಅಂತಲ್ಲ ಅಂತಂದರು. ಬಟ್ ನಮಗೆ ಅದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿ ಬಂದಂಗೂ ಆಗುತ್ತೆ. ಮತ್ತು ಸಮ್ಮರಲ್ಲಿ ವೆಕೇಷನ್ ಹೋಗಿರಲಿಲ್ಲ ನಾವು. ಸೊ ಹಾಗಾಗಿ ಮಾನ್ಸೂನ್ ವೆಕೇಷನ್ ಥರನೂ ಆಗಲಿ ಅಂದ್ಬಿಟ್ಟು ಮಕ್ಕಳು ಕೂಡ ಕೇಳ್ತಾಯಿದ್ರು ಎಲ್ಲಾದರೂ ಕರ್ಕೊಂಡೋಗಿ ಹೊರಗಡೆ ಅಂತೇಳಿ. ಅವ್ರಿಗೂ ಒಂಥರ ಹೊರಗಡೆ ಹೋಗಿ ಬಂದರೆ ಸಮಾಧಾನ ಇರುತ್ತೆ, ನಮಗೂ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ ಅಂತೇಳಿ ಬಂದ್ವಿ. ಮತ್ತು ಇನ್ನೊಂದೇನೆಂದರೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದಕ್ಕಿಂತ ಯಾರ ಜೊತೆ ಹೋಗ್ತೀವಿ ಅನ್ನೋದು ಕೂಡ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಟಾಕ್ಸಿಕ್ ಪೀಪಲ್ಸ್ ಜೊತೆ ಹೋದರೆ ಅವ್ರದ್ದೇ ಒಂಥರ ಆಗಿರುತ್ತೆ, ನಮ್ಮದೇ ಒಂಥರ ಆಗುತ್ತೆ. ಆ ಟೈಮಲ್ಲಿ ನಾವು ಟ್ರಿಪ್ನ ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕಂಫರ್ಟಬಲ್ ಝೋನ್ಗೆ ಯಾರೆಲ್ಲ ಮ್ಯಾಚ್ ಆಗ್ತಾರೆ ಅವ್ರ ಜೊತೆನೇ ನಾವು ಯಾವಾಗಲೂ ಟ್ರಿಪ್ ಹೋಗ್ತೀವಿ. ಇಲ್ಲ ಅಂತಂದರೆ ನಾವು ಮಾತ್ರನೇ ಹೋಗಿ ಬರ್ತೀವಿ. ನಾವು ಹೋಗೋದೇ ಎಂಜಾಯ್ ಮಾಡಿಕೊಂಡು, ಅಪರೂಪಕ್ಕೆ ಹೋಗ್ತೀವಿ, ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಬರೋಣ ಅಂತೇಳಿ. ಬಟ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಹಾಗೆ ಹೀಗೆ ಅನ್ನೋ ಥರ ಆಗ್ಬಿಡುತ್ತೆ. ನಾವಂತೂ ಅದಕ್ಕೆ ಆ ಥರದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬರೋರೆಲ್ಲ ಬರ್ತಾ ಇರ್ಬೋದು, ಹೋಗೋರೆಲ್ಲ ಹೋಗ್ತಾ ಇರ್ಬೋದು ಅನ್ನೋ ರೇಂಜ್ಗೆ ಕರಿತೀವಿ. ಒಟ್ಟಿನಲ್ಲಿ ಎಲ್ಲರನ್ನೂ ಕರಿತೀವಿ ಬರ್ರಿ ಅಂತ. ಸೊ ಕೆಲವೊಬ್ಬರು ಬರ್ತಾರೆ, ಕೆಲವೊಬ್ಬರು ಬರಲ್ಲ ಅಂದವ್ರ ಬಗ್ಗೆ ನಿಜವಾಗ್ಲೂ ಏನೂ ಟೆನ್ಷನ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಅವ್ರವ್ರ ಲೈಫು ಅವ್ರವ್ರ ಇಷ್ಟ ಇರುತ್ತೆ. ಸೊ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಟ್ರಿಪ್ನ ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಇದು ಬಂದ್ಬಿಟ್ಟು ನೋಡಿ, ಮಳೆಯೆಲ್ಲ ನಿಂತಿತ್ತು, ಸಂಜೆ ಒಂದು 6-6:30 ಥರ ಆಗಿತ್ತು. ಲೈಟಾಗಿ ಮೂನ್ ಲೈಟು ಮತ್ತು ಅಲ್ಲಿ ಅವ್ರು ಹಾಕಿರೋ ಲೈಟು, ಗ್ರೀನರಿ, ವಿಡಿಯೋ ಮಾತ್ರ ಒಂಥರ ಬ್ಯಾಕ್ಗ್ರೌಂಡೇ ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇನೆ ಟೈಮ್ ಆದಾಗೆಲ್ಲ ಫ್ಯಾಮಿಲಿ ಜೊತೆ ಈ ಥರ ಹೋಗ್ತಾ ಇರಿ, ಬರ್ತಾ ಇರಿ, ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ನಾವಂತೂ ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಯಾಕೆಂದರೆ ಇರೋದೊಂದು ಜೀವನ, ಸೊ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತೇಳಿ ನಮ್ಮ ಮೈಂಡ್ ಸೆಟ್ ಇರೋದಷ್ಟೇನೆ. ಇನ್ನು ನಮ್ಮ ಮಕ್ಳಿಗೂ ಅಷ್ಟೇ ಇದೆಲ್ಲ ನಮ್ಮ ಗೇಮೆಲ್ಲ ಮುಗಿಸ್ಕೊಂಡು ಅವ್ರನ್ನೂ ಕೂಡ ಗೇಮ್ ಆಡಿಸಿದ್ವಿ, ಇಂಡೋರ್ ಗೇಮ್ಸ್ನ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.